ತೆಲಂಗಾಣದಲ್ಲಿ ಭೀಕರ ಬಸ್ ಅಪಘಾತಕ್ಕೀಡಾಗಿದೆ. ಜವರಾಯನಾಗಿ ಬಂದಂತಹ ಜಲ್ಲಿ ತುಂಬಿದ ಲಾರಿ ಬಸ್ ಮತ್ತು ಜಲ್ಲಿ ಲಾರಿ ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿ 20ಕ್ಕೂ ಹೆಚ್ಚು ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತೆಲಂಗಾಣದಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿದೆ. ಮೃತಪಟ್ಟವರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. ಜವರಾಯನಾಗಿ ಬಂದ ಜಲ್ಲಿ ತುಂಬಿದ ಲಾರಿ ಬಸ್ ಮತ್ತು ಜಲ್ಲಿ ಲಾರಿ ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿದೆ. ಬಸ್ ಮತ್ತು ಜಲ್ಲಿ ಲಾರಿ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲಿಯೇ 24 ಜನರು ಸಾವನ್ನಪ್ಪಿದ್ದಾರೆ. ಡಿಕ್ಕಿ ಹೊಡೆದು ಬಸ್ ಮೇಲೆ ಜಲ್ಲಿ ಲಾರಿ ಬಿದ್ದಿದೆ. ಲಾರಿ ಡಿಕ್ಕಿ ರಭಸಕ್ಕೆ ಟಿಜಿಆರ್ಟಿಸಿ ಬಸ್ ಛಿದ್ರವಾಗಿದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಪಘಾತದ ತೀವ್ರತೆ ಇದೆ ಅನ್ನುವುದನ್ನ ರಾಂಗ್ ರೂಟ್ನಲ್ಲಿ ಬಂದು ಟ್ರಕ್ ಚಾಲಕ ಗುದ್ದಿದ್ದಾನೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿರುವಂತಹ ದುರಂತ ಇದು. ಹೈದರಾಬಾದ್ ಬಿಜಾಪುರ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. 11 ಪುರುಷರು ಮಗು ಸೇರಿ 8 ಮಹಿಳೆಯರು ದುರ್ಮರಣವನ್ನಪ್ಪಿದ್ದಾರೆ. 70 ಪ್ರಯಾಣಿಕರು ಇದ್ದಂತಹ ಬಸ್ ಮೇಲೆ ಜಲ್ಲಿ ಲಾರಿ ಬಿದ್ದಿದೆ. ಬಸ್ನಲ್ಲಿ ಇದ್ದವರ ಮೇಲೆ ಜಲ್ಲಿಯ ರಾಶಿ ಬಿದ್ದಿದೆ. ಪ್ರಯಾಣಿಕರ ರಕ್ಷಣೆಗೆ ಸ್ಥಳೀಯರು ಹರಸಾಹಸವನ್ನು ಪಟ್ಟಿದ್ದಾರೆ. ಜೆಸಿಬಿ ಬಳಸಿ ಬಸ್ನಿಂದ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. 24ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಅಪಘಾತದ ತೀವ್ರತೆ ಎಷ್ಟಿದೆ ಅಂತ ಹೇಳಿ. ಒಂದು ಮಗು ಕೂಡ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ 7 ಪುರುಷರು ಜೊತೆಗೆ 8 ಮಹಿಳೆಯರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತೆಲಂಗಾಣದಲ್ಲಿ ನಡೆದಿರುವಂತಹ ಭೀಕರ ಬಸ್ ಅಪಘಾತ ಇದು. ನೋಡಿ, ಸಾಲು ಸಾಲು ದುರಂತಗಳು ಆಗ್ತಾನೇ ಇದೆ. ಆಂಧ್ರ, ಕರ್ನಾಟಕ, ಹೈದರಾಬಾದ್, ಇದೀಗ ತೆಲಂಗಾಣದ ಸರದಿ. ಏನಾಗ್ತಾ ಇದೆ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿದೆ. ಅಪಘಾತ ಯಾವ ರೀತಿಯಾಗಿ ಆಗಿದೆ, ಅಪಘಾತದ ತೀವ್ರತೆ ಮತ್ತು ಯಾವ ರೀತಿಯಾಗಿ ರಾಂಗ್ ರೂಟ್ನಲ್ಲಿ ಬಂದು ಬಸ್ಸಿಗೆ ಗುದ್ದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ.